ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಸಕಲೇಶಪುರದ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ಟಿ.ಪಿ. ಸುರೇಂದ್ರ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು CCRIನ ಹಿನ್ನೆಲೆ ಹಾಗೂ ಬೆಳೆಗಾರರ ನಿರೀಕ್ಷೆಯನ್ನ ಕುರಿತು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಸುರೇಂದ್ರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ವಿಚಾರಗಳನ್ನು ಪ್ರಸ್ತಾಪ ಮಾಡಿ. 17ನೇ ಶತಮಾನದ ಆಸ್ಪಾಸಿನಲ್ಲಿ ಭಾರತದಲ್ಲಿ ಕಾಫಿ ತನ್ನ ಬಾಹುಗಳನ್ನು ವಿಸ್ತರಿಸ್ತಾ ಬಂತು. ಇವತ್ತಿನ ಮಟ್ಟಿಗೂ ಕೂಡ ಪಶ್ಚಿಮ ಘಟ್ಟದಲ್ಲಿ ಅತ್ಯಂತ ಪ್ರಮುಖ ಬೆಳೆಯಾಗಿ, ವಾಣಿಜ್ಯ ಬೆಳೆಯಾಗಿ ಕಾಫಿ ಗುರುತಿಸಿಕೊಂಡಿದೆ. ವಿಶೇಷವಾಗಿ ಮೈಸೂರು ಸಂಸ್ಥಾನದ ಅಂದಿನ ಜನಪ್ರಿಯ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಈ ಕಾಫಿ ಕೃಷಿಯ ಪುನಶ್ಚೇತನಕ್ಕೋಸ್ಕರ ಹಾಗೂ ಅದರ ಆಧುನಿಕ ಕೃಷಿ ವಿಧಾನಗಳ ಆವಿಷ್ಕಾರಕ್ಕಾಗಿ ಬಾಳೆಹೊನ್ನೂರಿನಲ್ಲಿ ಈ ಒಂದು ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲಾಯಿತು. ಈ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಿನ ಜೊತೆಗೆ ನಾವು ಅಂದಿನ ಮೈಸೂರು ಸಂಸ್ಥಾನದ ಕೃಷಿ ಇಲಾಖೆಯ ಮುಖ್ಯಸ್ಥರಾಗಿದ್ದಂಥ ಪ್ರಾತಸ್ಮರಣೀಯ ಲೆಸ್ಲಿ ಕೋಲ್ಮನ್ ಅವರನ್ನು ಹಾಗೂ ಈ ಒಂದು ಸಂಶೋಧನಾ ಕೇಂದ್ರಕ್ಕೆ ಉದಾರವಾಗಿ ಜಾಗವನ್ನು ದಾನ ನೀಡಿದಂಥ ಅಂದಿನ ಖ್ಯಾತ ಬೆಳೆಗಾರರಾದ C.S. ಕ್ರಾಫರ್ಡ್ ಅವರನ್ನು ಕೂಡ ನೆನಪಿಸ್ಕೊಳ್ಬೇಕಾಗಿದ್ದು ಬೆಳೆಗಾರರ ಧರ್ಮ ಅಂತ ನಾನಾದರೂ ಭಾವಿಸ್ತೀನಿ. 1925ರಲ್ಲಿ ಶುರುವಾಗಿ 40ರ ದಶಕದ ಆಸ್ಪಾಸಿನಲ್ಲಿ ಇದನ್ನು ಸಂಪೂರ್ಣವಾಗಿ ಕಾಫಿ ಮಂಡಳಿಗೆ ಕಾಫಿ ಸಂಶೋಧನಾ ಕೇಂದ್ರವನ್ನು ವರ್ಗಾಯಿಸಲಾಯಿತು. ಈವರೆಗೂ ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ನಡೆಸ್ತಾ ಬಂದಿದೆ. ಬೆಳೆಗಾರರ ಸಂಕಷ್ಟದ ಸಂದರ್ಭದಲ್ಲಿ ನಮ್ಮ ಮಟ್ಟಿಗೆ ಭಾಳ ಉತ್ತಮವಾದಂಥ ಆವಿಷ್ಕಾರಗಳನ್ನು, ಪರಿಹಾರೋಪಾಯಗಳನ್ನು, ಕಾಫಿ ಕೃಷಿಯ ಸವಾಲು ಸಂಘರ್ಷಗಳನ್ನು ಎದುರಿಸಲು ಈ ಸಂಸ್ಥೆ ಸಹಾಯ ಮಾಡಿದೆ. ಇವತ್ತು ಭಾರತಕ್ಕೆ ಒಂದು ರೀತಿ ಆರೋಗ್ಯಕರ ಸವಾಲಾಗಿ ಏರ್ಪಟ್ಟಿರುವಂಥ ವಿಯೆಟ್ನಾಂ ಕಾಫಿ ಏನಿದೆ, ಅಲ್ಲಿ ಪ್ರಾರಂಭವಾಗುವುದಕ್ಕೆ ಮೊದಲು ಭಾರತದ ಕಾಫಿ ಚಿತ್ರಣವನ್ನು ಗಮನಿಸೋಕ್ಕೆ ಬಂದಂಥ ವಿಯೆಟ್ನಾಮಿನ ಬೆಳೆಗಾರರು ನಮ್ಮ ಕಾಫಿ ಸಂಶೋಧನಾ ಸಂಸ್ಥೆಯಿಂದಲೇ ಸ್ಫೂರ್ತಿಗೊಂಡಿದ್ದು ಅನ್ನೋದು ನಮಗೊಂದು ರೀತಿ ಹೆಮ್ಮೆ ವಿಚಾರ. 90ರ ದಶಕದಲ್ಲಿ ನಾವೇನು ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣಕ್ಕೆ ತೆರೆದುಕೊಂಡ್ವಿ, ಕಾಫಿ ಕೃಷಿ ಉದ್ದಿಮೆ ಸಮಗ್ರವಾಗಿ ಹೊಸತೊಂದು ಸವಾಲನ್ನು ಎದುರಿಸೋಕ್ಕೆ ನಾವು ಅನಿವಾರ್ಯವಾಗಿ ತೆರೆದುಕೊಳ್ಳಬೇಕಾಯಿತು. ಎಲ್ಲ ನಮ್ಮ ಪ್ರಕೃತಿ ಸಹಕರಿಸಿದರೆ ಮುಂಬರುವ ಆರ್ಥಿಕ ವರ್ಷದಲ್ಲಿ ನಾವು ಕಾಫಿ ರಫ್ತಿನಿಂದ ಸುಮಾರು 20,000 ಕೋಟಿಗಳಷ್ಟು ಅಮೂಲ್ಯ ವಿದೇಶಿ ವಿನಿಮಯವನ್ನು ದೇಶದ ಬೊಕ್ಕಸಕ್ಕೆ ಕಾಫಿ ಕ್ಷೇತ್ರ ಒದಗಿಸಿಕೊಡ್ತಾ ಇದೆ. ನಮ್ಮ ದೇಶದ ಸ್ವಾತಂತ್ರ್ಯದ ಸಂಭ್ರಮ ಅಂದರೆ 1947ರಿಂದ 2047ನೇ ವರ್ಷದ ಒಳಗಾಗಿ ನಾವು ಈಗಿರುವ ಉತ್ಪಾದನೆಯ 2% ಅಂದರೆ 7 ಲಕ್ಷ ಟನ್ನು ಮತ್ತು ವಿದೇಶಿ ವಿನಿಮಯವನ್ನು ಕನಿಷ್ಠ 50,000 ಕೋಟಿಗೆ ಏರಿಸಬೇಕು ಅನ್ನೋಂಥ ಈ ಕಾಫಿ ಮಂಡಳಿಯ ಗುರಿ ಇದೆ. ಇದು ಆ ಅವಧಿಗಿಂತಲೂ ಮೊದಲೇ ಆಗೋದಕ್ಕೆ ಈ ಸಂಸ್ಥೆ ತನ್ನೆಲ್ಲ ನೈಪುಣ್ಯವನ್ನು ಬಳಸಿ ಬೆಳೆಗಾರರಿಗೆ ಮಾರ್ಗದರ್ಶಕವಾಗಲಿ ಅಂತ ನಾನು ಭಾವಿಸ್ತೀನಿ. ಇದ್ರ ಜೊತೆಗೆ 1920ರ ದಶಕದಲ್ಲಿ ಬೆಳೆಗಾರರ ಒತ್ತಾಸೆಯಿಂದಲೇ ಪ್ರಾರಂಭ ಆದಂಥ ಸಂಸ್ಥೆ ಈಗ ನಮ್ಮ ಬಹುದಿನದ ಕನಸಾಗಿದ್ದಂಥ ಬೆಳೆಗಾರರೇ ಅಧ್ಯಕ್ಷರಾಗಿರುವಂಥ ಕಾಫಿ ಮಂಡಳಿಯ ಈ ಒಂದು ಸಂದರ್ಭದಲ್ಲಿ ತನ್ನ ಶತಮಾನೋತ್ಸವವನ್ನು ಪೂರೈಸ್ತಾ ಇರೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಸಂಸ್ಥೆ ಇನ್ನೂ ಹೆಚ್ಚು ಔನ್ನತ್ಯಕ್ಕೆ ಏರಿ ಬೆಳೆಗಾರರ ಸಮುದಾಯಕ್ಕೆ ಅನುಕೂಲ ಮಾಡಿಕೊಡಲಿ ಅಂತ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ನಮ್ಮೆಲ್ಲ ಬೆಳೆಗಾರರ ಸಂಘಟನೆಯ ಮತ್ತು ಸಮಗ್ರ ಬೆಳೆಗಾರರ ಪರವಾಗಿ ಸಂಸ್ಥೆಗೆ ಶುಭ ಹಾರೈಸ್ತೀನಿ. ಇದುವರೆಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಹಿನ್ನೆಲೆ ಹಾಗೂ ಬೆಳೆಗಾರರ ನಿರೀಕ್ಷೆಗಳನ್ನು ಕುರಿತು ಮಾತನಾಡಿದವರು ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ಟಿ.ಪಿ. ಸುರೇಂದ್ರ ಅವರು. ಸುರೇಂದ್ರ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ. ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.